ನರ್ಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯೊಲ್ ಸಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನ್ಸನ್ನಿ ಕಾಣೆ. ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ಪ್ರಪಂಚ ಇರೋ ತನಕ ಕನ್ನಡ ಪದಗಳ ಮುಂದೆ ನುಗ್ಲಿ. ಹೀಗೆ ಕನ್ನಡಕ್ಕಾಗಿ ತಮ್ಮ ತನು ಮನ ಧನವನ್ನೆಲ್ಲ ಅರ್ಪಿಸಿ ಹಿರಿಯರಾದರೂ ಕಿರಿಯರಿಗಾಗಿ ಸಾಹಿತ್ಯದ ಸುಧೆಯನ್ನು ಹರಿಸಿದಂತಹ ನಮ್ಮ ನೆಚ್ಚಿನ ಡಾಕ್ಟರ್ GP ರಾಜರತ್ನಂ ಅವರ ಪುಸ್ತಕವನ್ನು ಈ ವಾರ ನಾವು ಪರಿಚಯ ಮಾಡ್ಕೊಳ್ಳೋಣಂತ. ನಿಮಗೆಲ್ಲ ಪುಸ್ತಕ ಪರಿಚಯ ಸರಣಿಗೆ ಆತ್ಮೀಯವಾದ ಸ್ವಾಗತ. ಈ ವಾರ ನಾನು ಪರಿಚಯಿಸುತ್ತಿರುವ ಪುಸ್ತಕ ಮಕ್ಕಳ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಡಾಕ್ಟರ್ GP ರಾಜರತ್ನಂ ಅವರ ನಮ್ಮ ಕವಿಗಳ ಮಕ್ಕಳು. ಸಪ್ನಾ ಪಬ್ಲಿಕೇಶನ್ ಅವರು ಪ್ರಕಟಿಸಿದ ಬರೀ 60 ರೂಪಾಯಿಯ ಈ ಪುಸ್ತಕ ಮಕ್ಕಳಿಗಷ್ಟೇ ಅಲ್ಲ, ಮಕ್ಕಳನ್ನು ಹೆತ್ತಂತಹ ನಮಗೂ ಭಾಳ ಉಪಯೋಗಕಾರಿ ಅದ. ಏನು ನಮ್ಮ ಕವಿಗಳ ಮಕ್ಕಳು ಅಂತಂದ್ರೆ ಇದ್ರಾಗ ಮಹಾಭಾರತ, ರಾಮಾಯಣ, ಪುರಾಣ ಕಾಲದಿಂದ ಹಿಡ್ಕೊಂಡು ಇತ್ತೀಚೆಗೆ ಸಂತಮ್ಮನ ತನಕ ಎಲ್ಲರ ಮಕ್ಕಳ ಕತೆಗಳನ್ನು ರತ್ನರು ಭಾಳ ಸೊಗಸಾಗಿ ಬರ್ದಾರ್ರಿ. ನೀವು ನಿಮ್ಮ ಮಕ್ಕಳಿಗೆ ಯಾವ ಕತೆ ಹೇಳಬೇಕು ಅಂತ ಪರದಾಡ್ಲಿಕ್ಕತ್ತಿದ್ರೆ ಈ ಪುಸ್ತಕ ಓದೋದು ಒಟ್ಟ ಮರಿಲಾಕ ಹೋಗ್ಬೇಡ್ರಿ. ಇದ್ರೊಳಗೆ ಫಸ್ಟ್ ಬಾಲ ಗಣೇಶನ್ ಹಿಡ್ಕೊಂಡು ಬಾಲಕೃಷ್ಣ, ಹನುಮಂತನಿಗೆ ಬಾಲ ಯಾಕಷ್ಟುದ್ದ, ಅವನ ಮುಖ ಯಾಕೆ ಹಂಗೆ, ಅಷ್ಟೇ ಅಲ್ಲದೆ ನಮ್ಮ ದುಷ್ಯಂತ ಮತ್ತು ಶಕುಂತಲೆಗೆ ಹುಟ್ಟಿದ ಮಗನ ಕತೆ, ಅಭಿಮನ್ಯುವಿನ ಕತೆ, ಎರಡ ನಾವು ನಮ್ಮ ಪಠ್ಯದೊಳಗೆ ಓದಿದಂಥ ಸಂತಮ್ಮಣ್ಣನ ಕತೆ, ಎಲ್ಲ ಮಕ್ಕಳ ಕತೆಗಳನ್ನು ಒಟ್ಟಾಗಿ ನಮ್ಮ ಕವಿಗಳ ಮಕ್ಕಳು ಪುಸ್ತಕದೊಳಗೆ ರಾಜರತ್ನಂ ಅವರು ಕೊಟ್ಟಾರ. ಸಣ್ಣವರಿದ್ದಾಗ ನಮ್ಮ ಪುಟ್ಟ ಬಹಳ ದಿಟ್ಟನಾಯಿ ಬಾಲ ಜಗ್ಗಿದ ಅಂತ ಹೇಳಿ ರತ್ನನ ಪದಗಳನ್ನು ನಾವು ಓದ್ತಿದ್ವಿ. ರತ್ನ ಅಂತಂದ್ರೆ ಅವ್ರ ಮೂಲ ತಮಿಳ್ನಾಡು, ಆದರೂ ಕನ್ನಡಕ್ಕಾಗಿ ತಮ್ಮ ಇಡೀ ಬದುಕನ್ನೇ ಕೊಟ್ಟಂತಹ ಅಪರೂಪದ ರತ್ನನೇ ನಮ್ಮ ಡಾಕ್ಟರ್ GP ರಾಜರತ್ನಂ. ಇಂದಿನ ಮಕ್ಕಳಿಗೆ ನಾವು ರಾಜರತ್ನಂ ಅವರನ್ನು ಪರಿಚಯ ಮಾಡಲಿಲ್ಲ ಅಂತಂದ್ರೆ ನಾವು ಅವರಿಗೆ ಮೋಸ ಮಾಡ್ದಂಗೆ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನಾವು ರಾಜರತ್ನಂ ಅವರ ಪದ್ಯಗಳನ್ನು ಸಣ್ಣವರಿದ್ದಾಗ ಓದಿದ್ವಿ, ಈಗ ಅವರ ಕತೆಗಳನ್ನು ಓದಬೇಕು, ಅವರ ಸಾಹಿತ್ಯದ ಆಳವನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರ ಮತ್ತಷ್ಟು ಇನ್ನಷ್ಟು ಪುಸ್ತಕಗಳನ್ನು ಓದಲೇಬೇಕು. ಅಂದ್ಹಂಗೆ ನೀವು ರಾಜರತ್ನಂ ಅವರ ಯಾವ ಪದ್ಯವನ್ನು ಇವತ್ತಿಗೂ ನೆನಪಿಟ್ಟಿರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ನಿಮ್ಮ ಮಕ್ಕಳಿಗೆ ರಾಜರತ್ನಂ ಅವರು ಬರೆದ ಯಾವ ಕಥೆಯನ್ನು ನೀವು ಹೇಳ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಒಟ್ಟು 13 ಕತೆಗಳು, ನಮ್ಮ ಅಭಯಮತಿ, ಅಭಯರುಚಿಯ ಆ ಕತೆ, ಮಾಯಾ ಮತ್ತು ಕೆಂಪು ಕುದುರೆ ಕತೆ, ಎಲ್ಲ ಕತೆಗಳನ್ನು ಒಳಗೊಂಡಂಥ ಈ ಪುಸ್ತಕ ಸಪ್ನಾ ಆನ್ಲೈನ್ ವೆಬ್ಸೈಟ್ನಾಗ ಸಿಗ್ತದೆ. ನೀವು ಗೂಗಲ್ನಾಗ ಹೋಗಿ ಸಪ್ನಾ ಆನ್ಲೈನ್ ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿ ನೀವು ಪುಸ್ತಕವನ್ನು ಕೊಳ್ಳಬಹುದು. ಮತ್ತು ಮುಂದಿನ ವಾರ ಮತ್ತೊಂದು ಹೊಸ ಚಂದದ ಪುಸ್ತಕವನ್ನು ನಿಮಗೆ ಪರಿಚಯಿಸ್ಲಿಕ್ಕೆ ನಾ ಬರ್ತೇನಂತ. ಅಂದ್ಹಂಗೆ ನೀವೀಗ ಯಾವ ಪುಸ್ತಕ ಓದ್ಲಿಕ್ಕತ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಧನ್ಯವಾದ. ಇಂಥ ಹೊಸ ಕತೆಗಳಿಗಾಗಿ ಸ್ಟೋರೀಸ್ ವಿತ್ ಸುಕೃತಾ ಅಮರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ.